ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. SSB ಅಮೌಂಟ್ ಅಪ್ಡೇಟ್ ಏನು, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ, ಪ್ರಮುಖ ಬದಲಾವಣೆಗಳು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಹಣದ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹಣದ ಬಗ್ಗೆ SC ST OBC ಮೈನಾರಿಟಿ ಅಂತ ಇರುತ್ತೆ. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ನಿಮಗೆ ಸಪರೇಟ್ ಅಮೌಂಟ್ ಕೂಡ ಬರುತ್ತೆ. ಮತ್ತೆ ಹಾಸ್ಟೆಲ್ ಮತ್ತೆ ಡೇ ಸ್ಕಾಲರ್ ಅಂತ ಇರುತ್ತೆ. ನೀವೇನಾದ್ರು ಹಾಸ್ಟೆಲ್ ಇದ್ರೆ ಸರ್ಕಾರ ಹಾಸ್ಟೆಲ್ಗೆ ಪೇಮೆಂಟ್ ಮಾಡುತ್ತೆ. ಡೇ ಸ್ಕಾಲರ್ ಆಗಿದ್ರೆ ನಿಮಗೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಆಗಿ ನಿಮಗೆ ಸೀಟ್ ಅದೇ ರೀತಿ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಅದನ್ನ ಡೇ ಸ್ಕಾಲರ್ ಅಂತ ಹೇಳಿ ನಿಮಗೆ ಟೋಟಲ್ ತಿಂಗಳಿಗೆ 2,000-3,000 ಲೆಕ್ಕದಲ್ಲಿ ಟೋಟಲ್ ನಿಮಗೆ ವರ್ಷಕ್ಕೆ 8 ತಿಂಗಳಿಗೆ ಅರೌಂಡ್ ನಿಮಗೆ 12,000-15,000 ಅಷ್ಟು ನಿಮಗೆ ಪೇಮೆಂಟ್ ಕೂಡ ಮಾಡ್ತಾರೆ. ಅದು ನಿಮಗೆ ಬರುತ್ತೆ. ಇಲ್ಲಿ SSB ಸ್ಕಾಲರ್ಶಿಪ್ ಅಲ್ಲಿ ಮೇನ್ ಥಿಂಗ್ ನಿಮಗೆ ಟ್ಯೂಷನ್ ಫೀಸ್, ನೀವು ಕಾಲೇಜ್ಗೆ ಫೀಸ್ ಕಟ್ಟಿರ್ತಾರಲ್ಲ ಅದು ರಿಫಂಡ್ ಆಗೋದು ಮೇನ್ ಆಗಿರುತ್ತೆ. ಮತ್ತೆ ಹಾಸ್ಟೆಲ್ ಫೀಸ್ ಅಂದ್ರೆ ನಿಮಗೆ ಸರ್ಕಾರಿ ಹಾಸ್ಟೆಲ್ ಅಲಾಟ್ಮೆಂಟ್ ಆದ್ರೆ ಹಾಸ್ಟೆಲ್ ಫೀಸ್ ಅಂತ ಹೇಳಿ ಸರ್ಕಾರದವರ ಪೇಮೆಂಟ್ ಕೂಡ ಮಾಡ್ತಾರೆ. ಅದು ನಿಮಗೆ ಮರುಪಾವತಿ ಆಗುತ್ತೆ. ಟೋಟಲ್ ನಿಮಗೆ ಎಕ್ಸ್ಟ್ರಾ ನಿಮಗೆ ಬಂದ್ಬಿಟ್ಟು ಮೆರಿಟ್ ಕಮ್ ಮೀನ್ಸ್ ಅಂದ್ರೆ ವಿದ್ಯಾಸಿರಿ ಯೋಜನೆ, ಆ ರೀತಿ ಯೋಜನೆ ಎಲ್ಲ ನಿಮಗೆ 10,000ದಿಂದ 12,000 ರೂಪಾಯಿ ನಿಮಗೆ ವರ್ಷಕ್ಕೆ ನಿಮಗೆ ಸ್ಟೈಫಂಡ್ ತರ ಬರುತ್ತೆ. ಇದು ಯಾವ ರೀತಿ ಬರುತ್ತೆ ಅಂದ್ರೆ ನಿಮಗೆ ಹಾಸ್ಟೆಲರ್ ಆಗಿದ್ರೆ ನಿಮಗೆ ಹಾಸ್ಟೆಲ್ಗೆ ಸರ್ಕಾರದವರು ಅಮೌಂಟ್ ಹಾಕ್ತಾರೆ. ಡೇ ಸ್ಕಾಲರ್ ಆಗಿದ್ರೆ ನಿಮಗೆ ಈ ರೀತಿ ನಿಮಗೆ ಸ್ಟೈಫಂಡ್ ತರ ಕೊಡ್ತಾರೆ. ಇದು ಟ್ಯೂಷನ್ ಫೀಸ್ ಬೇರೆ, ಸ್ಟೈಫಂಡ್ ಬೇರೆ, ಆಯ್ತಾ. ಟ್ಯೂಷನ್ ಫೀಸ್ ಅಂದ್ರೆ ನಿಮಗೆ ರೀಫಂಡ್ ಮಾಡೋದು ಫೀಸ್ ನ, ಪ್ಲಸ್ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿದ್ರೆ ಹಾಸ್ಟೆಲ್ಗೆ ಪೇಮೆಂಟ್ ಮಾಡ್ತಾರೆ ಸರ್ಕಾರದವರು. ಆ ಹಿನ್ನೆಲೆಯಲ್ಲಿ ನಿಮಗೆ ಹಾಸ್ಟೆಲ್ ಅಲ್ಲಿ ನಿಮಗೆ ಉಚಿತ ಫುಡ್ ಎಲ್ಲ ಸಿಗುತ್ತೆ. ಅಂಡ್ ನಿಮಗೆ ಡೇ ಸ್ಕಾಲರ್ ಆಗಿದ್ರೆ ನಿಮಗೆ ಸಪರೇಟ್ ಆಗಿ ನಿಮಗೆ ಬರುತ್ತೆ. ಇಲ್ಲಿ ಮೈನ್ ಥಿಂಗ್ ಯಾರಿಗೆ ಜಾಸ್ತಿ ಅಮೌಂಟ್ ಬರ್ತದೆ ನೋಡಿದ್ರೆ ಯಾರು ITI, ಡಿಪ್ಲೊಮೋ, ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ಜಾಸ್ತಿ ಸಿಗುತ್ತೆ. ಬಿಕಾಸ್ ಅವರಿಗೆ ಟೆಕ್ನಿಕಲ್ ಕೋರ್ಸಸ್ ಆಗಿರುತ್ತೆ. ಅವರು ಹೆಚ್ಚು ಫೀಸ್ ನ ಪೇಮೆಂಟ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಹೆಚ್ಚು ಅಮೌಂಟ್ ನ ಕೊಡ್ತಾರೆ. ಮೈನ್ ಥಿಂಗ್ ನಿಮಗೆ ಹಣ ಬರ್ಬೇಕಾಗುತ್ತೆ ಅಂದ್ರೆ ನೀವು ಮೈನ್ ಥಿಂಗ್ ನಿಮ್ಮ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಸೀಡಿಂಗ್ ಆಗಿರ್ಬೇಕಾಗುತ್ತೆ. ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಮೈನ್ ಥಿಂಗ್ ಲಿಂಕ್ ಆಗಿರ್ಲೇಬೇಕಾಗಿರುತ್ತೆ. ಇನ್ನ ಮೈನ್ ಥಿಂಗ್ ಏನು ವೆರಿಫಿಕೇಶನ್ ಇಂಪಾರ್ಟೆಂಟ್ ಅಂದ್ರೆ ನೀವು SSB ಪೋರ್ಟಲ್ ಅಲ್ಲಿ ಲಾಗಿನ್ ಆದ್ರೆ ನಿಮಗೆ KYC ಅಂತ ಇರುತ್ತೆ. ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ನ ವೆರಿಫೈ ಮಾಡ್ತಾರೆ. ಅದನ್ನ ಕಡ್ಡಾಯವಾಗಿ KYC ನ ಅಲ್ಲಿ ಮಾಡ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ನ ಎಂಟ್ರಿ ಮಾಡಿ OTP ಮುಖಾಂತರ ಅದನ್ನ ವೆರಿಫೈ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನ ನಿಮ್ಮ ಫೋಟೋ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಫೋಟೋ ಕರೆಕ್ಟ್ ಆಗಿದ್ರೆ ಓಕೆ, ಫೋಟೋ ಕರೆಕ್ಟ್ ಆಗಿಲ್ಲ ಅಂದ್ರೆ ನೀವು ನಿಮ್ಮ ತಾಲೂಕು ಕಚೇರಿಗೆ ಹೋಗಿ ಅಥವಾ ಆಧಾರ್ ಕೇಂದ್ರಕ್ಕೆ ಹೋಗಿ ಕಡ್ಡಾಯವಾಗಿ ನೀವು ನಿಮ್ಮ ಫೋಟೋವನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ನಂತರ ಕೆಲವು ವಿದ್ಯಾರ್ಥಿಗಳು ಅಟೆಸ್ಟೇಷನ್ ಕೇಳ್ತಾರೆ. ಮೇನ್ ಥಿಂಗ್ SC ST ವಿದ್ಯಾರ್ಥಿಗಳಿಗೆ ಮತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಅಟೆಸ್ಟೇಷನ್ ಅಂತ ಕರೀತಾರೆ. ನಿಮ್ದು ಅಪ್ಲಿಕೇಶನ್ ವೆರಿಫೈ ಕೂಡ ಮಾಡ್ತಾರೆ. ಅವರು ನೀವು ಕಡ್ಡಾಯವಾಗಿ ಅಪ್ಲಿಕೇಶನ್ ವೆರಿಫೈ ಮಾಡಬೇಕಾಗುತ್ತೆ. ಲೈಕ್ ನಿಮ್ದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ದು ಹಾಸ್ಟೆಲ್ ಪ್ರಮಾಣ ಪತ್ರ ಎಲ್ಲ ಕೂಡ ನಿಮಗೆ ನೋಡಲ್ ಆಫೀಸರ್ ಅಂತ ಕೂಡ ಇರ್ತಾರೆ ಅಥವಾ ಅಟೆಸ್ಟೇಷನ್ ಆಫೀಸರ್ ಅಂತ ಕೂಡ ಇರ್ತಾರೆ. ಅಂದ್ರೆ ನಿಮ್ಮ ಕಾಲೇಜಿನಲ್ಲೇ ಒಬ್ಬರನ್ನ ಅಲೋಕೇಟ್ ಮಾಡಿರ್ತಾರೆ ಅಟೆಸ್ಟೇಷನ್ ಆಫೀಸರ್ ಅಂತ. ಅವ್ರ ಹತ್ರಕ್ಕೆ ಹೋಗಿ ಅಲ್ಲಿ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಅದನ್ನ ವೆರಿಫೈ ಮಾಡಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ಇದು ಅಟೆಸ್ಟೇಷನ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಇರೋದಿಲ್ಲ. UCIT ಅವರಿಗೆ ಇರೋದಿಲ್ಲ, ಕೆಲವರಿಗೆ ಮಾತ್ರ ಅಟೆಸ್ಟೇಷನ್ ಕೂಡ ಇರುತ್ತೆ. ಅವರು ಕೂಡ ಕಡ್ಡಾಯವಾಗಿ ಅಟೆಸ್ಟೇಷನ್ ಕೂಡ ನೀವು ಮಾಡಿಸ್ಬೇಕಾಗುತ್ತೆ, ಆಯ್ತಾ. ನಂತರ ನಿಮ್ದು ಬ್ಯಾಂಕ್ ಆಧಾರ್ ಲಿಂಕ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಾಗುತ್ತೆ. DBT ಮುಖಾಂತರ ಚೆಕ್ ಮಾಡಬಹುದು ಅಥವಾ ಬ್ಯಾಂಕ್ಗೆ ಹೋಗಬಹುದು ಅಥವಾ ನೀವು UIADI ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಂತರ ನಿಮಗೆ ನಿಮ್ದು ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಪೋಷಕರ ಮಾಹಿತಿ ಎಲ್ಲ ಕೂಡ ಒಂದೇ ಎಲ್ಲಾದ್ರಲ್ಲೂ ಕೂಡ ಸರಿಯಾದ ಮಾಹಿತಿ ಇರಬೇಕು. ಲಾಸ್ಟ್ ಡೇಟ್ ನೋಡೋದಾದ್ರೆ ಆಲ್ರೆಡಿ ಈ ತಿಂಗಳು 31st ಲಾಸ್ಟ್ ಡೇಟ್ ಕೂಡ ಇದೆ. ಕೆಲವೊಂದು OBC ಡಿಪಾರ್ಟ್ಮೆಂಟ್, ಹಿಂದುಳಿದ ವರ್ಗದ ಇಲಾಖೆ, ಸಮಾಜ ಕಲ್ಯಾಣ ಇಲಾಖಾವಾರು ನಿಮಗೆ ಡೇಟ್ಸ್ ಡಿಫರೆನ್ಸ್ ಇದಾವೆ. ನೋಡ್ಕೊಂಡು ದಯವಿಟ್ಟು ಅಪ್ಲಿಕೇಶನ್ ಹಾಕಿ, ಡಾಕ್ಯುಮೆಂಟ್ ಗಳನ್ನ ಕರೆಕ್ಟ್ ಆಗಿ ಹಾಕಿ, ಅಪ್ಲಿಕೇಶನ್ ಕರೆಕ್ಟ್ ಆಗಿ ಹಾಕಿ, KYC ಮತ್ತೆ ಅಟೆಸ್ಟೇಷನ್ ಕಡ್ಡಾಯವಾಗಿ ಮಾಡ್ಕೊಳ್ಳಿ. ನಂತರ SSB ಪೋರ್ಟಲ್ ನಿಮಗೆ ಸ್ಟೇಟಸ್ ಚೆಕ್ ಅಂತ ಇರುತ್ತೆ. ದಯವಿಟ್ಟು ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇದು SSB ಅಪ್ಡೇಟ್. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.